ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಜಮಾನ್ರೆ, ಹೇಳಿ ಕಮಲಮ್ಮ. ನೀವೇನು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಿಮ್ಗೆ ಏನೋ ಒಂದು ಹೇಳಬೇಕು. ಹೇಳ್ಬೋದಾ? ಅಯ್ಯೋ, ಧಾರಾಳವಾಗಿ ಹೇಳಿ ಕಮಲಮ್ಮ. ನನ್ನ ಹತ್ರ ಹೇಳಕ್ ಯಾಕೆ ಸಂಕೋಚ? ಹೇಳಿ ಪ್ಲೀಸ್. ಏನಪ್ಪ, ಕೆಲಸದವಳು ಇಷ್ಟೊಂದು ಸಲಿಗೆ ತಗೊಂಡು ನನಗೆ ಬುದ್ಧಿ ಹೇಳಕ್ ಬರ್ತಾಳಲ್ಲ ಅಂತ ಅನ್ಕೋಬಾರ್ದು. ನೋಡಿ ಕಮಲಮ್ಮ, ನೀವು ನಿಮ್ಮನ್ನ ಕೆಲ್ಸದವ್ರು ಅಂತ ಅನ್ಕೋತಿದ್ದೀರಾ, ಆದ್ರೆ ಶಿವಗಾಮಿ ನಿಮ್ಮನ್ನ ತಾಯಿ ತರ ನೋಡ್ತಿದ್ದಾಳೆ. ನಾನು ಕೂಡ ಹಾಗೆ ನೋಡ್ತಾ ಇರೋದು. ನಮ್ಮ ಭೈರವಿ ನಿಮ್ಮನ್ನ ಸ್ವಂತ ಅಜ್ಜಿ ಅಂತ ಅನ್ಕೊಂಡಿದ್ದಾಳೆ. ನಮಗೆ ಬುದ್ಧಿ ಹೇಳೋಕೆ ನಿಮ್ಮಂತರೊಬ್ರು ದೊಡ್ಡೋರ್ ಬೇಕು. ಏನಿಲ್ಲ ಯಜಮಾನ್ರೆ, ನೀವು ಭೈರವಿಗೆ ಈ ವಡೆ ಬಜ್ಜಿ ಬೋಂಡ ಎಲ್ಲ ತಂದ್ಕೊಡ್ತೀರಲ್ಲ, ಇದ್ರ ಬಗ್ಗೆ ಅಮ್ಮೋರ್ಗೆ ತುಂಬಾ ಅಸಮಾಧಾನ ಇದೆ. ಯಾಕೆ ಈ ಅಶೋಕ್ಗೆ ಅರ್ಥ ಆಗ್ತಾ ಇಲ್ಲ? ಮಗು ಆರೋಗ್ಯ ದೃಷ್ಟಿಯಿಂದ ತಾನೇ ನಾನು ಹೇಳ್ತಾ ಇರೋದು. ಎಷ್ಟು ಸಲ ಹೇಳಿದ್ರು ಬರೀ ಅದನ್ನೇ ಮಾಡ್ತಾರೆ ಅಂತ ಬೇಜಾರ್ ಮಾಡ್ಕೋತಾರೆ ಯಜಮಾನ್ರೆ. ಕಮಲಮ್ಮ, ಎಲ್ಲದಕ್ಕೂ ಒಂದ್ ಕಾರಣ ಅಂತಿರುತ್ತೆ. ಅದೇನು ಅಂತ ಹೇಳಿ ಯಜಮಾನ್ರೆ. ಕಮಲಮ್ಮ, ಯಾರಿಗೂ ಹೇಳ್ದೇ ಇರೋ ವಿಷಯ ನಿಮ್ಗೆ ಹೇಳ್ತೀನಿ ಕೇಳಿ. ಶಿವಗಾಮಿ ಮಾತನ್ನ ಕೇಳಬಾರ್ದು ಅಂತಲ್ಲ, ನಮ್ಮ ಭೈರವಿ ಇನ್ ಬದುಕಿರೋದು ಕೆಲವೇ ದಿನಗಳು ಮಾತ್ರ. ಅವಳ ಆರೋಗ್ಯನ ಸುಧಾರಿಸೋಕ್ಕಾಗಲ್ಲ. ಇರೋವರೆಗೂ ಖುಷಿಯಿಂದ ನೋಡ್ಕೋಬೇಕು. ಅಷ್ಟೇ ನಮಗೆ ಸಾಧ್ಯ ಆಗೋದು. ಯಜಮಾನ್ರೆ, ಅದೇನೋ ಹೇಳ್ತಾ ಇದ್ರಲ್ಲ, ಇನ್ನೊಂದ್ಸರಿ ಹೇಳಿ. ಅಂದ್ರೆ ನಾನು ಇಷ್ಟೋ ತನಕ ಹೇಳಿದ್ದು ಕೇಳಿಸ್ಕೊಳ್ಳಿಲ್ವಾ? ಅದು ನೀವೇನೋ ಹೇಳಕ್ ಶುರು ಮಾಡಿದ್ರಲ್ವಾ, ಆಗ ಒಲೆ ಮೇಲೆ ಹಾಲಕ್ಕೆ ಹೋಗಿದ್ದು ಸ್ಮೆಲ್ ಬಂತು, ಅದಕ್ಕೆ ಆಫ್ ಮಾಡಕ್ ಹೋಗಿದ್ದೆ. ಅದೇನು ಅಂತ ಇನ್ನೊಂದ್ಸಲ ಹೇಳಿ ಯಜಮಾನ್ರೆ. ಅಂತ ಇಂಪಾರ್ಟೆಂಟ್ ಏನಿಲ್ಲ ಕಮಲಮ್ಮ. ಇನ್ ಮುಂದೆ ವಡೆ ಬಜ್ಜಿ ಬೋಂಡ ಅವಳಿಗೆ ಕೊಡಲ್ಲ ಅಂತ ಹೇಳ್ಬಿಡಿ. ಹೀಗೆಲ್ಲ ಹೇಳ್ದೆ ಅಂತ ಏನು ಬೇಜಾರಿಲ್ಲ ತಾನೆ? ಅಮ್ಮ ಬುದ್ಧಿ ಹೇಳಿದ್ರೆ ಮಕ್ಳಿಗೆ ಬೇಜಾರಾಗತ್ತಾ? ಇಲ್ಲ ಅಮ್ಮ.